ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುನಿರಾಜು ಅಂತ. ನನ್ಗೆ ಕಿಡ್ನಿ ಕೊಟ್ಟಿರೋದು ನಮ್ಮ ವೈಫ್ ಚಂದ್ರಕಲಾ ಅಂತ. ನಾನು ಫಸ್ಟ್ 2016 ಅಲ್ಲಿ ಡಾಕ್ಟರ್ ವಿದ್ಯಾಶಂಕರ್ ಅಂತ ಒಬ್ರು ಫಸ್ಟ್ ಕನ್ಸಲ್ಟೇಷನ್ ಮಾಡಿದ್ದೆ ನಾನು. ಸೊ ವಿಕ್ರಮ್ ಹಾಸ್ಪಿಟಲ್ ಅಲ್ಲಿ ಅವರು ನಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲ ಚೆಕ್ಅಪ್ ಮಾಡಿ ಅಲ್ಲಿ ಹೇಳಿದ್ರು, ನಿಮ್ಗೆ ಕಿಡ್ನಿ ಡಬಲ್ ಆರ್ಟಿಸ್ ಇದೆ, ನರ ಡಬಲ್ ಇದೆ ನಿಮ್ ಮಿಸಸ್ಗೆ, ಅದನ್ನ ಜೋಡ್ಸಕ್ ಆಗಲ್ಲ ಅಂತ ಹೇಳಿದ್ರು. ಸೊ ನನ್ ಮುಂದೆ ಏನು ದಾರಿ ತೋರಿಸ್ದೆ, ಏನ್ ಮಾಡ್ಬೋದು ಸರ್ ಅಂತ ಕೇಳಿದೆ ಅವ್ರಿಗೆ, ಡಾಕ್ಟರ್ ವಿದ್ಯಾಶಂಕರ್ ಅಂತ. ಅವರು ಇಲ್ಲ ಡಾಕ್ಟರ್ ನರೇಂದ್ರ ಅಂತ ಅನ್ಬಿಟ್ಟು BGS ಅಲ್ಲಿ ಇದೆ, ನಮ್ಗೆ ಗೊತ್ತಿರುತ್ತೆ ಡಾಕ್ಟರ್ ಅವರು, ಸರ್ಜನ್. ನೀವು ಅಲ್ಲಿ ಹೋಗಿ ಡಾಕ್ಟರ್ ಅನಿಲ್ ಕುಮಾರ್ ಮತ್ತೆ ಸರ್ಜನ್ ನರೇಂದ್ರ ಸರ್ ಅಂತ ಇದ್ದಾರೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ ಬಂದು ಎಲ್ಲ ನನ್ನ ರಿಪೋರ್ಟ್ಸ್ ಎಲ್ಲ ಅಲ್ಲೇದೆಲ್ಲ ರಿಪೋರ್ಟ್ಸ್ ಎಲ್ಲ ತೋರ್ಸಿದ್ಮೇಲೆ ಡಾಕ್ಟರ್ ನರೇಂದ್ರ ಅವ್ರು ಹೇಳಿದ್ರು, ನಾನು ಡಬಲ್ ಆರ್ಟ್ರಿಯಲ್ಲಿ ಇದ್ರು ನಾನು ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ, ನಂಗೆ ಧೈರ್ಯ ಇದೆ ಅಂದ್ಬಿಟ್ಟು ನನ್ಗೊಂದು ಧೈರ್ಯ ಕೊಟ್ರು. ಆಗಿಂದ ನಾನು ಇಲ್ಲಿ ತೋರ್ಸೋದಕ್ಕೆ ಶುರು ಮಾಡಿಕೊಂಡೆ. ಡಾಕ್ಟರ್ ಅನಿಲ್ ಕುಮಾರ್ ಅಂತ ತುಂಬಾ ಒಳ್ಳೆ ಡಾಕ್ಟ್ರು. ಬಂದಾಗೆಲ್ಲ ಪೇಷಂಟ್ಸ್ ಇಂದ ನಮ್ಮನ್ನು ಕುತರಿಸಿ ಕರೆಕ್ಟಾಗೆಲ್ಲ ಹಳೆ ರಿಪೋರ್ಟ್ಸ್ ಎಲ್ಲ ತೋರಿಸಿ ಮತ್ತೆ ಹೊಸದೆಲ್ಲ ಇದ್ಲ ಯಾವ ತರ ಮಾಡ್ಬೇಕು ಅಂತ ಅಂದ್ಬಿಟ್ಟು ನನ್ಗೊಂದ್ ದಾರಿ ತೋರ್ಸಿದ್ರು. ತುಂಬಾ ಒಳ್ಳೇದಾಯ್ತು ಇಲ್ಲಿ ಬಂದ್ಮೇಲೆ. ಇಲ್ಲಿ ನಂಗೆ BGS ಅಲ್ಲಿ ಅರ್ಥ ಆಗಿತ್ತು ಏನಂದ್ರೆ, ಇಲ್ಲೇನು ತುಂಬಾ ಹೋಗ್ಬಿಟ್ಟಿದೆ, ಕಿಡ್ನಿ ಆಗೋದೇ ಇಲ್ಲ ಅನ್ನೋದನ್ನ ನಮ್ಗೆ ಆಗುತ್ತೆ ಅಂತ ಅನ್ನೋದನ್ನ ರೆಡಿ ಮಾಡಿಕೊಟ್ರು. ಆ ಡಬಲ್ ಆರ್ಟ್ರಿಸ್ ಇದೆ, ಆಗೋದೇ ಇಲ್ಲ ಅಂತಂದ್ರು ಎಲ್ಲ ಕಡೆ. ನಂಗೆ BGS ಅಲ್ಲಿ ಎಲ್ಲ ಒಳ್ಳೇದಾಯ್ತು. ಇನ್ನ ಡಾಕ್ಟರ್ಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಒಳ್ಳೇದ್ ಮಾಡ್ತಾರೆ ಎಲ್ಲ ಜನಕ್ಕೆ. ನಮ್ಮೆಲ್ಲ ಪೇಷಂಟ್ ಬಂದವ್ರಿಗೆ ಪೇಷನ್ಸ್ ಇಂದ ನಿಂತು ಎಲ್ಲಾರನ್ನು ಮಾತಾಡಿಸಿ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಇಲ್ಲಿರೋ ಸಿಬ್ಬಂದಿನೂ ಅಷ್ಟೇ, ಎಲ್ಲಾರ್ಗು ಏನೇನ್ ಬೇಕು ಎಲ್ಲ ಕೋಪರೇಷನ್ ಕೊಡ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ಬೇಕು, ರಿಪೋರ್ಟ್ಸ್ ಎಲ್ಲಿ ತೋರಿಸ್ಬೇಕು, ಆಮೇಲೆ ಎಲ್ಲ ಚೆಕಪ್ ಎಲ್ಲ ಇಲ್ಲೇ ಸಿಗೋದ್ರಿಂದ ತುಂಬಾ ಒಳ್ಳೇದಿದೆ. ಡಾಕ್ಟರ್ ನರೇಂದ್ರ ಸರ್ ಅಂತೂ ನಮ್ಗೆ ಡಬಲ್ ಆರ್ಟ್ರಿಸ್ ಇದೆ, ನರಗಳು ಡಬಲ್ ಇದೆ, ಕಟ್ ಮಾಡಿ ನಮ್ಗೆ ಜೋಡ್ಸಕ್ಕೆ ಆಗಲ್ಲ ಅಂದ್ರು. ಅಂತವ್ರನ್ನ ಸಾಧನೆ ಮಾಡಿ ತೋರಿಸಿ ಇವತ್ತು 10 ವರ್ಷ ತುಂಬಿ 11ನೇ ವರ್ಷಕ್ಕೆ ಬಿದ್ದಿದೆ. ತುಂಬಾ ಧನ್ಯವಾದಗಳು. ಮತ್ತೆ ನನ್ನ ಕೆಲಸ ಬಂದು ಉದ್ಯೋಗ ಬಂದು ಸೆಕೆಂಡ್ ಕಾರ್ ಶೋರೂಮ್ ಇಟ್ಟಿದ್ದೀನಿ, ಕನಕಪುರ ರೋಡ್ ಮೇನ್ ರೋಡ್ ಕೋನಕುಂಟೆ ಕ್ರಾಸ್ ಅಲ್ಲಿ. ನಮ್ಮ ವೈಫು ಮನೆ ಹೌಸ್ ವೈಫು ಆರೋಗ್ಯವಾಗಿದ್ದೀರಿ. 10 ತುಂಬಿ 11ನೇ ವರ್ಷಕ್ಕೆ ಬಿದ್ದಿದೆ. ದೇವ್ರ ದಯದಿಂದ ಎಲ್ಲ ರಿಪೋರ್ಟ್ಸ್ ಇವತ್ತು 6ನೇ ತಾರೀಕು 4ನೇ ತಿಂಗಳು 26ನೇ ಇಸ್ವಿ ಅಲ್ಲ, ಇವತ್ತಿಗೂ 0.9 ಇದೆ ಕ್ರಿಯೇಟಿನ್. ನಮ್ಮ ಮಿಸಸ್ಗೆ 0.7 ಇದೆ. ತುಂಬಾ ಚೆನ್ನಾಗಿ ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. 10 ವರ್ಷ ಆದ್ರೂ 0.9 ಇದೆ ಅಂದ್ರೆ ಗ್ರೇಟ್. ನಾವು ಆರೋಗ್ಯದಲ್ಲಿ ಅವ್ರು ಏನೇನ್ ಮಾಡ್ಕೊಟ್ಟಿದ್ದಾರೆ, ಯಾವ ತರ ರಿಪೋರ್ಟ್ಸ್ಗಳು ಮಾಡ್ಕೊಡೋಂತ ಟ್ಯಾಬ್ಲೆಟ್ಸ್ಗಳು ಕೊಡುವಂಥದ್ದು ನೀಟಾಗಿ ತಿನ್ಕೊಂಡು ಅವ್ರಿಗೆಲ್ಲ ಮೇಂಟೈನ್ ಮಾಡಿದ್ದೀನಿ. ನನ್ನ ಆರೋಗ್ಯನೂ ಚೆನ್ನಾಗಿದೆ, ನಮ್ಮ ಮಿಸಸ್ ಆರೋಗ್ಯನೂ ಚೆನ್ನಾಗಿದೆ. ಒಳ್ಳೇದಾಗ್ಲಿ ಸರ್. ಇನ್ನ ಈ BGS ಹಾಸ್ಪಿಟಲ್ ಬಗ್ಗೆ ಹೇಳೋದಾದ್ರೆ ಒಂದು ಮಾತಲ್ಲಿ ಸಾಲಲ್ಲ, 1000 ಮಾತಾಡಿದ್ರು ಕಮ್ಮಿನೇ ಅದು. ಯಾಕಂದ್ರೆ ನಾವು ವಿಕ್ರಮಿಂದ ಇಲ್ಲಿ ಬಂದಾಗ ಏನೋ ಭಯ, ಕಾಸ್ಟ್ಲಿ ಹಾಸ್ಪಿಟ್ಲು ಅಂತ. ಇಲ್ಲಿ ಬಂದ್ಮೇಲೆ ವಾತಾವರಣನೇ ಚೇಂಜ್ ಆಯ್ತು. ಆ ಚುಂಚನಗಿರಿ ದೇವರೇ ಇಲ್ಲಿ ಬಂದು ವಾಸ ಮಾಡ್ತಾರ ನಮ್ಗೆ ಫೀಲ್ ಆಗ್ತದೆ ಈ ಹಾಸ್ಪಿಟಲ್ ಬಂದ್ರೆ. ಇಲ್ಲಿ ಡಾಕ್ಟರ್ಗಳು ಅಷ್ಟೇ, ಡಾಕ್ಟರ್ ನರೇಂದ್ರ ಸರ್ ಇರ್ಬೋದು, ಮತ್ತೆ ಅನಿಲ್ ಸರ್ ಇರ್ಬೋದು. ಒಳಗಡೆ ಹೋದ್ರೆ ನಮ್ಗೆ ಒಂದೆಲ್ಲ ಟೋಟಲ್ ಸಿಬ್ಬಂದಿ ಹೆಂಗ್ ಬರುತ್ತೆ ಅಂದ್ರೆ, ನಮ್ಗೆ ಒಂದ್ ಚೌಕ ತರ ಬರುತ್ತೆ, ಎಲ್ಲ ಒಂದೇ ಕಡೆ ಸಿಗ್ತಾರೆ. ಆಮೇಲೆ ಪೇಷಂಟ್ ಗಳಿಗೆ ನಿಮ್ಗೆ ಅಯ್ಯೋ ನಾನು ಅಲ್ಲಿ ಹೋಗಿ ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ನಾನು ನೋಡ್ಬೇಕು, ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ನೋಡ್ಬೇಕು ಅನ್ನಂಗಿಲ್ಲ. ಎಲ್ಲ ಟೋಟಲ್ ಆಗಿ ಅನಿಲ್ ಸರ್ ಕೂತಿರೋ ಚೇಂಬರ್ ಗೆ ಎಲ್ಲ ಬರುತ್ತೆ. ಟೆಸ್ಟಿಂಗ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ರಿಪೋರ್ಟ್ಸ್ ಎಲ್ಲ ಅಲ್ಲೇ ಬರುತ್ತೆ. ಅದರಿಂದ ಇಲ್ಲಿ ನೀವು ಬೇರೆ ಹಾಸ್ಪಿಟಲ್ ಏನು ನನಗೆ ಗೊತ್ತಿಲ್ಲ, ಎಲ್ಲಾ ಕಡೆ ನಾನು ಸುತ್ತು ಬಂದಿದ್ದೀನಿ. 3 ವರ್ಷ ಡಯಾಲಿಸಿಸ್ ಅಲ್ಲಿ ಇದ್ದು ನನ್ಗೆ ಎಲ್ಲ ಅನುಭವ ಇದೆ. ನನ್ನ BGS ಬಂದ ಮೇಲೆ ನನಗೆ ಗೊತ್ತಾಯ್ತು ಇಷ್ಟು ಚೆನ್ನಾಗಿರೋ ಹಾಸ್ಪಿಟಲ್ ಸಿಕ್ಕಿದೆ ಇಲ್ಲಿ ನಮ್ಮ ಜನಕ್ಕೆ ಅಂತ, ಪೇಷಂಟ್ ಗಳಿಗೆ ಆಗ್ಲಿ. ತುಂಬಾ ಚೆನ್ನಾಗಿದೆ. ಇನ್ನು ಡಾಕ್ಟರ್ ಬಗ್ಗೆ, ಸಿಬ್ಬಂದಿ ಬಗ್ಗೆ ಹೇಳ್ಬೇಕಂದ್ರೆ 2 ಮಾತಿಲ್ಲ. ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾರೆ. ಈ ಹಾಸ್ಪಿಟಲ್ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಸರ್.